ಮಜ ಭಾರತ. ನಮಸ್ಕಾರ, ನಾನು ಇಂದುಶ್ರೀ ತಾತ ಜೊತೆ ಬಂದಿದ್ದೀನಿ. ಶ್ರೀ ಮಹಾಭಾರತ ಕಥಾ. ಮಹಾಭಾರತ ಅಲ್ಲ, ಗೊತ್ತು, ಮಜಾ ಭಾರತ್. ಹೌದು, ಮಜಾ ಭಾರತ್ಗೆ ಯಾಕೆ ಬಂದಿದ್ದೀರಾ ನೀವು? ಎಲ್ಲಾ ಭಗವಂತನ್ ಲೀಲೆ. ಭಗವಂತನ್ ಲೀಲೆ? ಅದೇನಂತ ಭಗವಂತನ್ ಲೀಲೆ? ಸಂಜು ಮತ್ತು ತಾತ ಸೇರಬೇಕು ಅಂತ ಬರೆದಾಗಿದೆ ದಿಲೀಪನು. ಅದ್ಯಾರು ದಿಲೀಪು? ನಮ್ ಡೈರೆಕ್ಟ್ರು ಸುಮ್ಮನಿರಮ್ಮ, ನಿಂಗೆ ಗೊತ್ತಿಲ್ಲ ಹಾಗೆ. ಸರಿ ತಾತ, ಇಲ್ಲಿ ಬಂದಿದ್ರಲ್ಲ, ಹೇಗೆ ಅನ್ನಿಸ್ತಾ ಇದೆ? ತುಂಬಾ ಸಂತೋಷ ಆಗಿದೆ, ತುಂಬಾ ಮಜಾ ಬರುತ್ತೆ. ಮಜಾ ಬರುತ್ತೆ ಅಲ್ಲ, ಮಜಾ ಭಾರತ್. ಮಜಾ ಭಾರತದಿಂದ ಮಜಾ ಬರುತ್ತೆ. ಓಕೆ. ಶ್ರುತಿ ಅವರು, ಶ್ರುತಿಮಾ ನಮಸ್ಕಾರ. ನೀವು ಟಿವಿಲ್ ಬಂದಾಗೆಲ್ಲ ನಾವು ಟಿವಿಗೆ ನಲ್ಲಿ ಹಾಕೊಂಡು ನೋಡಿದೀವಮ್ಮ. ಯಾಕೆ ತಾತ? ತಮಿಳ್ನಾಡಿಗೆ ನೀರು ಕಳ್ಸಕ್ಕೆ ಕಳ್ಸಕ್ಕೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಶಶಿಕಲಾನೇ ಇಲ್ಲಿ ಬಂದಿದಾರಲ್ಲ, ಕೊಟ್ಬಿಡೋಣ ಅಂತ ಇಲ್ಲೇ ಇಟ್ಕೊ. ತುಂಬಾ ಚೆನ್ನಾಗಿ ಮಾಡ್ತೀರಮ್ಮ. ಥ್ಯಾಂಕ್ ಯು. ಎಷ್ಟು ಅಳಿಸಿ 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 ಸಮಾಧಾನ ಮಾಡ್ಕೊಳ್ಳಿ ತಾತ. ಸಮಾಧಾನವಾಗಿದ್ದೀನಿ. ಆಯ್ತು ತಾತ, ತುಂಬಾ ಸಂತೋಷಮ್ಮ ನಿಮ್ಮನ್ನ ನೋಡಿ ಇವತ್ತು. ಆದ್ರೂ ನೀವು ನಗೋದನ್ನ ನೋಡಿದ್ರೆ ಇನ್ನೂ ಖುಷಿ ಆಗುತ್ತಮ್ಮ. ಥ್ಯಾಂಕ್ ಯು. ಎಷ್ಟು ಚೆನ್ನಾಗಿದ್ದೀರಾ. ನಾನು ಚಿಕ್ಕನಿಂದ ನೋಡಿ ನಿಮ್ಮನ್ನ ಇಷ್ಟಪಡ್ತೀನಿ ತಾತ. ಅವರು ಚಿಕ್ಕ ವಯಸ್ಸು, ನಿಮ್ಮಷ್ಟೆಲ್ಲ ವಯಸ್ಸಿಲ್ಲ, ಸುಮ್ಮನೆ ಇರಿ ತಾತ. ನಮ್ಮ ಎಸ್ ನಾರಾಯಣ. ಎಸ್ ನಾರಾಯಣ ಅವ್ರು ಗೊತ್ತಾ? ಯಾರು ಗೊತ್ತಿಲ್ಲ? ಹೌದಾ ತಾತ? ಕಣಮ್ಮ, ನನ್ನ ಹೆಂಡತಿ ಯಾರು ಗೊತ್ತಾ ನಿಂಗೆ? ನಿಮ್ಮ ಹೆಂಡ್ತಿನ? ಯಾರು ತಾತ? ಅವ್ರ ಹೀರೋಯಿನ್. ಯಾರು ತಾತ ಅದು? ಅದೇ ಪಾರ್ವತಿ ಅಂತ ಸೀರಿಯಲ್ ಅಲ್ಲಿ ಮಾಡ್ತಾ ಇದ್ರಲ್ಲ, ಅದೇ ಹುಡುಗಿ ನನ್ನ ಹೆಂಡತಿ. ಎಳ್ದು ಎಷ್ಟೊಂದ್ ದಿನ ಬಂದು ಸೀರಿಯಲ್. ಆ ಹುಡುಗಿ ವಯಸ್ಸಾಗೋಯ್ತು, ಅವಳೇ ಕಣಪ್ಪ ನನ್ನ ಹೆಂಡತಿ. ಪಾರ್ವತಿ. ಪಾರ್ವತಿ. ಎಸ್ ನಾರಾಯಣ ಅವ್ರಿಗೆ ಎಸ್ ನಾರಾಯಣ ಅಂತ ಯಾಕೆ ಹೆಸರು ಬಂತು ಗೊತ್ತಾ ನಿಂಗೆ? ನಂಗೆ ಗೊತ್ತಿಲ್ಲಪ್ಪ, ಯಾಕೆ ಬಂತು? ಅಯ್ಯೋ, ಅವ್ರಿಗೆಲ್ಲ ಬಂದು ಕೇಳೋರು ಏನಂತ. ನಾರಾಯಣ್ ಡೈರೆಕ್ಷನ್ ಮಾಡ್ತೀರಾ? ಎಸ್. ಆಕ್ಟಿಂಗ್ ಮಾಡ್ತೀರಾ? ಎಸ್. ಸೀರಿಯಲ್ ಮಾಡ್ತೀರಾ? ಎಸ್. ಎಲ್ಲ ಮಾಡ್ತೀರಾ? ಎಸ್. ಅದಕ್ಕೆ ಎಲ್ಲದಕ್ಕೂ ಎಸ್ ಅಂದು 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 ಎಸ್ ನಾರಾಯಣ್ ಅಂತ ಬಂತು. ಹೌದಾ ತಾತ? ಇದು ವಿಷಯ ನಿಮ್ಗೆ ಗೊತ್ತಿತ್ತಾ ನಾರಾಯಣ್ ಅವರೇ? ಇಲ್ಲ ಸ್ವಾಮಿ, ನನಗೂ ಗೊತ್ತಿರ್ಲಿಲ್ಲ, ಈಗಲೇ ಹೇಳಿದ್ದು. ಕಿಟ್ಟಿ ಅವ್ರು ಬಂದಿದ್ದಾರೆ. ಕಿಟ್ಟಿ ಅವ್ರು ಗೊತ್ತಾ? ಯಾರಿಗೂ ಗೊತ್ತಿಲ್ಲ. ಡೈಮಂಡ್ ಸ್ಟಾರ್ ನನ್ನ ಹೆಂಡತಿಗೆ ತುಂಬಾ ಇಷ್ಟ. ಡೈಮಂಡ್ ಬೇಕು ಅಂತ ಕೇಳಿದ್ಲು. ತಗೊಂಡು ಇವ್ರು ಫೋಟೋ ಕೊಟ್ಬಿಟ್ಟು ಒಳ್ಳೆ ಕತೆ ಮಾಡಿ. ನೀನ್ ಫೋಟೋ ಇದ್ರಿಂದ ಬಚಾವಪ್ಪ, ಇಲ್ಲಾಂದ್ರೆ ಎಲ್ಲಿಂದ ಹುಡ್ಕೊಂಬರ್ಬೇಕು ಡೈಮಂಡ್. ನಾನು ಹೋಗ್ಲಿ ಬಿಡಿ ತಾತ. ಅವ್ರು ಯಾಕೆ ಬಂದಿದ್ದಾರೆ ಗೊತ್ತಾ? ಯಾಕೆ ಬಂದಿದ್ದಾರೆ? ಸಿಲಿಕಾನ್ ಸಿಟಿ ಅಂತ ಸಿನಿಮಾ ಮಾಡ್ತಾ ಇದ್ದಾರೆ. ಪಾಪ್ಕಾರ್ನು, ಬೇಬಿ ಕಾರ್ನು ಗೊತ್ತು. ಸಿಲ್ಲಿ ಕಾರ್ನ್ ಯಾವ್ದಮ್ಮ? ಸಿಲಿಕಾರ್ನ್ ಅಲ್ಲ, ಸಿಲಿಕಾನ್. ಅಮೀರ್ ಖಾನ್, ಸಲ್ಮಾನ್ ಖಾನ್ ತರ ಸಿಲಿಕಾನ್. ಸಿಲ್ಲಿಯಾಗಿ ಆಡ್ಬೇಡಿ. ಸಿಲಿಕಾನ್ ಸಿಟಿ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಅದರಲ್ಲಿ ಕಾವ್ಯ ಶೆಟ್ಟಿ ಅವರು. ಕಾವ್ಯ ಶೆಟ್ಟಿ. ಶೆಟ್ಟಿ ಕಿಟ್ಟಿ ಇದ್ಮೇಲೆ ಆ ಫಿಲಮ್ ಗಟ್ಟಿಯಾಗಿ ಓಡುತ್ತೆ. ಬಿಡ ಕಾವ್ಯ, ಏನಮ್ಮ ಹಿಂಗಿದ್ಯಾ ನೀನು? ಬಿಳಿ ಡ್ರೆಸ್ ಬೇರೆ ಹಾಕೊಂಬಗಿದ್ಯಾ? ಇನ್ಮೇಲೆ ಕಾವ್ಯ ಬರೆಯೋಣ ಅಂತ ಅನ್ಸುತ್ತೆ. ಹೆಂಡತಿ ಮನೇಲಿ ನೋಡ್ತಿರ್ತಾಳ, ಬೇಡ ಸುಮ್ಮನೆ. ಹೆಂಡತಿ ಅಂದ್ರೆ ಅಷ್ಟೊಂದು ಹೆದರಿಕೆನಾ ತಾತ ನಿಮ್ಗೆ? ನಿನ್ಗೇನ್ ಗೊತ್ತು? ಸುಮ್ಮನೆ ಇರಮ್ಮ. ನಾರಾಯಣ ಅವ್ರನ್ನ ಕೇಳು, ಮದುವೆ ಆಗಿರೋ ಗಂಡಸ್ರ ಕಷ್ಟ ಏನು. ಹೌದಾ ತಾತ? ಅಂದ್ರೆ ಅಜ್ಜಿ ಹೇಳಿದಕ್ಕೆಲ್ಲ ಹೆದರ್ಕೊಂಡ್ಬಿಡ್ತೀರ. ತುಂಬಾ ಹೆದರಿಕೆನಾ ನಿಮ್ಗೆ ಅಜ್ಜಿ ಕಂಡ್ರೆ? ನಾನ್ ಯಾಕೆ ಹೆದರ್ಕೊಳ್ಳಿ ಅವಳು ಕಂಡ್ರೆ? ಅವ್ರು ಹೇಳಿದೇನು ಮಾಡಲ್ವಾ ನೀವು? ನಾನ್ ಯಾಕೆ ಮಾಡ್ಲಿ? ನನ್ ಗಂಡ್ಸು. ಹೌದಾ ತಾತ? ಏನಮ್ಮ ಈ ತರ ಡೌಟ್ ಇಂದ ಕೇಳ್ತೀಯ? ಓಕೆ ತಾತ. ಅಲ್ಲ, ಅಜ್ಜಿ ಹೇಳಿದೇನು ಮಾಡಲ್ವಾ? ಅವಳು ಹೇಳ್ತಾಳೆ. ಏನಂತ ಹೇಳ್ತಾರೆ? ಅದೇ ರೀ, ನಾನು ಮನೆಗೆ ವಾಪಸ್ ಬರೋದೊಳಗಡೆ ಕಸ ಗುಡಿಸಿ, ಮನೆ ಒರೆಸಿ, ಪಾತ್ರೆ ತೊಳ್ದಿಟ್ಟಿರ್ರಿ ಅಂತ ನೀವು ಕೇಳ್ತೀರಾ. ನಾನ್ ಯಾಕೆ ಕೇಳಿ? ನನ್ ಗಂಡ್ಸಲ್ವಾ? ಮತ್ ನೀವೇನ್ ಮಾಡ್ತೀರಾ? ಫಸ್ಟು ಮನೆ ಒರೆಸಿ, ಆಮೇಲೆ ಪಾತ್ರೆ ತೊಳೆದು, ಲಾಸ್ಟಲ್ಲಿ ಕಸ ಗುಡಿಸ್ತೀವಿ ತಾತ. ಈ ಮದುವೆಗಿಂತ ಮುಂಚೆ ಹುಡುಗನ್ ಜಾತಕನೂ ನೋಡ್ತಾರೆ, ಹೌದು. ಹುಡುಗಿ ಜಾತಕನೂ ನೋಡ್ತಾರೆ, ಹೌದು. ಆದ್ರೂ ಸಹ ಡೈವರ್ಸ್ಗಳಾಗತ್ತಲ್ಲ, ಯಾಕೆ? ಅದು ಅವರಿಬ್ರು ತಪ್ಪಲ್ಲ, ಮತ್ತೆ ಇನ್ಯಾರು ತಪ್ಪು? ಅಯ್ಯೋ, ಈ ಲಾಯರ್ ಜಾತಕದಲ್ಲಿ ಇವರಿಬ್ಬರನ್ನ ಬೇರೆ ತೋರಿಸೋ ಯೋಗ ಇರುತ್ತೆ. ಹೌದಾ ತಾತ? ಹ್ಞೂ ಕಣಮ್ಮ. ಈ ಗಂಡ ಹೆಂಡತಿ ಜಗಳ ಎಲ್ಲಿವರೆಗೂ? ಇಬ್ರಲ್ಲೊಬ್ರು ನೆಗದ್ದಿಳೋರು. ಒಳ್ಳೆ ಕತೆ ಆಯ್ತು. ನಿಮ್ದು ಲವ್ ಮ್ಯಾರೇಜು ಅರೇಂಜ್ ಮ್ಯಾರೇಜು? ಏನಮ್ಮ ವ್ಯತ್ಯಾಸ? ಯಾಕತ್ತ? ಒಂದು ಸೂಸೈಡ್, ಒಂದೊಂದು ನ್ಯಾಚುರಲ್ ಡೆತ್. ನಮ್ ನಿರಂಜನ ಮದುವೆ ಆಗ್ತಾ ಇದ್ದಾನೆ. ಕುರಿನ ಹಳ್ಳಕ್ ತಳ್ತಾ ಇದೀವಿ. ನಿರಂಜನ, ಹೇಳಪ್ಪ, ಹೇಗ ಅನ್ನಿಸ್ತಿದ್ಯಪ್ಪ? ಮದುವೆ ಆಗ್ತಾ ಇದೆಯಲ್ಲ? ಅದೇ ನೀವ್ ಹೇಳದ್ಮೇಲೆ ಯೋಚನೆ ಮಾಡ್ತೇನೆ ಹೆಂಗಾಗ್ಲಿ ಅಂತ. ಏನಾದ್ರೂ ಮಾಡ್ಕೊಪ್ಪ, ಯಾವ್ದು ಮಾಡಿದ್ರು ಒಂದೇ ಹಾರ ತಗೊಂಬಂದ್ ಹಾಕ್ತಿವಿ.
ಈ ಆಂಬ್ಯುಲೆನ್ಸ್ ಹೇಗ್ ಸೌಂಡ್ ಮಾಡುತ್ತೆ? ಆಂಬ್ಯುಲೆನ್ಸ್ ಹೇಗ್ ಸೌಂಡ್ ಮಾಡುತ್ತೆ? ಹೋದಾ ಹೋದಾ ಹೋದಾ. ಅದೇ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿತ್ತು ಅಂತ ಇಟ್ಕೊಳ್ಳಿ. ಹೋದ 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 ಹೋದನ ಮಿಸ್ ಕಾಲ್ ಕೊಡು. ಹೌದು ಕಿಟ್ಟಿ ಅವ್ರೆ, ನಿಮ್ ಸಿಲಿಕಾನ್ ಸಿಟಿನಲ್ಲಿ ಟ್ರಾಫಿಕ್ ಜಾಮ್ ಇರುತ್ತಾ ಇಲ್ವಾ? ಸಿಕ್ಕಾಪಟ್ಟೆ. ಅಯ್ಯಯ್ಯೋ ಅನ್ಕೊಂಡೆ. ಹೇಗ್ ಅನ್ಕೊಂಡ್ರಿ? ಅದೇ ಅವ್ರು ರೆಡ್ ಕ್ಯಾಪ್ ಹಾಕೊಂಡ್ ಬಂದಾಗ್ಲೇ ಸಿಗ್ನಲ್ ಅಂತ. ಕಾವ್ಯ, ಹೇಗ್ ಅನ್ನಿಸ್ತಿದ್ಯಮ್ಮ ಸಿನಿಮಾ ಬಗ್ಗೆ? ಖುಷಿ ಆಗ್ತಾ ಇದೆ. ಖುಷಿ ಆಗ್ತಿದ್ಯಾ? ಆಮೇಲೆ ಇನ್ನೇನಾಗ್ತಿದೆ? ಇನ್ನೇನು ಆಗ್ತಾ ಇಲ್ಲ. ತಾತ ಎಂತ ತೀಟೆ ತಾತ ಅಂದ್ರೆ ಆ. ಕಾವ್ಯನ ಹೆಸರು ಹೋಗೋದ್ರಲ್ಲೇ ಕಿರಿಕಿದ್ದೆ. ಕಾವ್ಯ ಎಲ್ಲ ನಮ್ಮ ಅರ್ಥ ಆಗುತ್ತಲ್ಲಪ್ಪ ನಿಮ್ಗೆ. ಬಿಡಪ್ಪ, ನಿನ್ ವಯಸ್ಸು ದಾಟ್ಕೊಂಡೆ ನಾನು ಈ ವಯಸ್ಸಿಗೆ ಬಂದಿದ್ದು. ಶೀತಲೋ, ಹಾ ತಾತ, ಹೆಂಗಿದ್ಯಮ್ಮ? ಏನೋ ಚೆನ್ನಾಗಿದೆ ನಿಮ್ಮ ಆಶೀರ್ವಾದ. ಏನ್ ಚೆನ್ನಾಗಿದ್ಯೋ ಏನೋ. ಯಾಕೆ ತಾತ? ಅಯ್ಯೋ ಆಚೆ ನಿಂತಿದ್ಲ ಅಯ್ಯಮ್ಮ, ಯಾರ ಬೈಕ್ ನಾನು ಸ್ಪೀಡಾಗಿ ಬಂದು ಸಡನ್ ಆಗಿ ಬ್ರೇಕ್ ಹಾಕ್. ಯಾಕೆ? ಅಯ್ಯಮ್ಮನ್ ನೋಡಿ. ಅದ್ ಯಾಕೆ ಬ್ರೇಕ್ ಹಾಕಿದ್ರು? ಅದೇ ಜೀಬ್ರಾ ಕ್ರಾಸಿಂಗ್ ಇರ್ಬೇಕು ಅಲ್ದೇನಮ್ಮ? ಕರೆಕ್ಟ್. ಬ್ರೇಕ್ ಹಾಕಿದ್ದಾರೆ ಯಾರು ಅಲ್ಲ, ನನ್ನ ಮೊಮ್ಮಗ. ಅದಕ್ಕೆ ಗೊತ್ತು ನಿಮ್ಗೆ. ಹೂ ಕಣಮ್ಮ. ತಾತ, ಅಜ್ಜಿ ಬಗ್ಗೆ ಏನಾದ್ರು ಹೇಳಿ ತಾತ. ಏನಮ್ಮ ಇದೆ ಅವಳ ಬಗ್ಗೆ ಹೇಳಕ್ಕೆ? ಪ್ಲೀಸ್ ತಾತ, ಅಜ್ಜಿ ನೀವು ಮದ್ವೆ ಆಗಕ್ಕಿಂತ ಮುಂಚೆ ಹೇಗಿದ್ರು? ಡಿಡ್ ಯು ಫಾಲ್ ಫಾರ್ ಹರ್ ಲುಕ್ಸ್? ಹೇಗಿದ್ರು ಮದ್ವೆಗಿಂತ ಮುಂಚೆ? ನನ್ನ ಹೆಂಡತಿ ಮದ್ವೆಗಿಂತ ಮುಂಚೆ ಹೆಂಗಿದ್ಲು ಗೊತ್ತಾ? ಹೇಗಿದ್ರು ತಾತ? ತುಟಿಯೊಳಗೆ ಇದ್ದಂತ ಹಲ್ಲೊಂದೆ ಒಂದು, ತುಟಿ ಆಚೆ ಬಂದದ್ದು 31. ನಮ್ಮನೇಲಿ ಕಾಯ್ತುರಿ ಅಮ್ಮನೇ ಇರ್ಲಿಲ್ಲ. ನಾವು ನೋಡ್ಕೊಂಡು ಸುತ್ತಿದ್ದೋಡಮ್ಮ. ಹೆಂಗೆ ನಾವು ಆಗಿನ ಕಾಲದಲ್ಲಿ ಅವ್ರು ಅಳದ್ ನೋಡ್ಕೊಂಡು ಅಳ್ತಿದ್ವಿ, ಅವ್ರಿಗೆ ನಾವು ನೋಡ್ಕೊಂಡು ನಗ್ತಾ ಇದ್ದಾರೆ. ತಾತ, ನಿಮ್ಗೆ ಎಷ್ಟು ಜನ ಮಕ್ಳು? 24 ಜನ ಮಕ್ಳು. 24 ಜನ ಅಷ್ಟೇ ಕಣಮ್ಮ ಆಗಿದ್ದು. 24 ಜನ ಅಂದ್ರೆ ಫ್ಯಾಮಿಲಿ ಪ್ಲಾನಿಂಗ್ ನವ್ರು ಬಂದಿರ್ಲಿಲ್ವಾ ನಿಮ್ಮನೆಗೆ? ಬಂದಿದ್ರು. ಏನಂದ್ರು? ಬಂದ್ರು, ಓಕೆ, ನೋಡಿದ್ರು, ಓಕೆ, ಯಾವ್ದೋ ಸ್ಕೂಲ್ ಇರ್ಬೇಕು ಅಂತ ಹೊಟ್ಟೋದ್ರು. ಅಜ್ಜಿದೇನ್ ಪ್ರಾಬ್ಲಮ್ಮು? ಅಯ್ಯೋ, ಎಲ್ಲಾದ್ರೂ ಹೋಗ್ಬೇಕಾದ್ರೆ 3 ದಿನ ಮುಂಚೆನೆ ಹೇಳ್ಬೇಕು. ಅದ್ಯಾಕೆ? ಮೇಕಪ್ ಹಾಕೋತಾಳಮ್ಮ, ಮೇಕಪ್. ಅದ್ಯಾಕೆ ಅಷ್ಟೊಂದು ಮೇಕಪ್ ಹಾಕೋತಾರೆ? ಯಾಕಂದ್ರೆ ಅವಳು ಮೈಕಪ್ಪು. ಏನೇನ್ ಮೇಕಪ್ ಹಾಕೋತಾರೆ? ಫೌಂಡೇಶನ್, ಕ್ರೀಮು, ಓಕೆ, ಅರ್ಧ kg. ಆಮೇಲೆ ಪೌಡ್ರು, ಓಕೆ, 1/4 kg. ಲಿಪ್ಸ್ಟಿಕ್, ಲಿಪ್ ಲೈನರು, ಲಿಪ್ ಗ್ಲಾಸು, ಮಸ್ಕಾರ, ಐ ಶೇಡೋ, ಇಷ್ಟೆಲ್ಲ ಹಾಕೊಂಡು ಲಾಸ್ಟ್ ಅಲ್ಲಿ ಏನಂತ ಕೇಳ್ಬೇಕು. ಏನಂತ ಕೇಳ್ತಾರೆ ತಾತ? ಏನು ಅಂದ್ರೆ ನ್ಯಾಚುರಲ್ ಆಗಿ ಕಾಣ್ತಾ ಇದೀನಲ್ವೇನ್ರಿ? ಅದಕ್ಕೆ ನೀವೇನ್ ಹೇಳ್ತೀರಾ? ಅಯ್ಯೋ ಸುಮ್ಮಿರೆ, ಒಳ್ಳೆ ಅಂಬಾಸಿಡರ್ ಕಾರಿಗೆ ರೀಪೇಂಟಿಂಗ್ ಮಾಡ್ದಂಗ ಇದ್ಯಾ. ಪಾಪ ತಾತ, ಈ ತರ ಎಲ್ಲ ಹೇಳೋ ಬದಲು ಚೆನ್ನಾಗಿದ್ಯಾ ಅಂತ ಹೇಳ್ಬೇಕು. ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗಿದ್ನಮ್ಮ. ಎಲ್ಲಿ ಕರ್ಕೊಂಡು ಹೋಗಿದ್ರಿ? ಮಾರ್ಕೆಟ್ಗೆ. ಅಲ್ಲೇನಾಯ್ತು ಗೊತ್ತಾ? ಏನಾಯ್ತು ತಾತ? ಏನು ಅಂದ್ರೆ ಅಲ್ಲಿ ನೋಡ್ರಿ ಆ ಹುಡ್ಗ, ಅಲ್ಲೇ ನಿರಂಜನ್ ಜಾಗದಲ್ಲಿ ಕೂತಿದ್ದ ಅವನೊಬ್ಬ. ಅಲ್ಲಿ ನೋಡ್ರಿ ಆ ಹುಡ್ಗ ನನ್ನೇ ಅವಾಗ್ಲಿಂದ ದುಡ್ಕೊಂಡು ನೋಡ್ತಾ ಇದ್ದಾನೆ ಅಂತಾಳೆ. ಅದಕ್ಕೆ ನೀವೇನಂದ್ರಿ? ಸುಮ್ಮೀರೆ, ಅವನು ಗುಜರಿ ಅಂಗಡಿ, ಅವನು ಹಳೆ ಸಾಮಾನು ಹಂಗೆ ನೋಡೋದು. ಆಯ್ತು ತಾತ, ಮಹಿಳೆಯರ ಬಗ್ಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಹೆಣ್ಣು ಮಕ್ಕಳ ಬಗ್ಗೆ. ನೋಡಮ್ಮ, ನಾನೊಂದು ಸಣ್ಣ ಕತೆ ಹೇಳ್ತೀನಿ. ಈ ಗಾಂಧಾರಿ ಮತ್ತು ಕುಂತಿ ಬಗ್ಗೆ. ಓಕೆ, ಕುಂತಿ ಇನ್ನೇನು ಹೆತ್ಬಿಟ್ಟು ಅವಳ ಮಕ್ಕಳೆಲ್ಲ ರಾಜರಾಗ್ಬಿಡ್ತಾರಲ್ಲ ಅಂತ ಗಾಂಧಾರಿ ಗೊತ್ತಾದ ತಕ್ಷಣ ತನ್ನ ಹೊಟ್ಟೆನ ಹೊಡ್ಕೋತಾಳಂತೆ ಜೋರಾಗಿ. 1 ಭ್ರೂಣ 100 ಭ್ರೂಣಗಳಾಗಿ ಒಡೆದೋಗುತ್ತಂತೆ. ಅದನ್ನ ವ್ಯಾಸ ಮಹರ್ಷಿಗಳು 101 ಮಡಕೆಗಳಲ್ಲಿ ಹಾಕಿ ಪ್ರತಿಯೊಂದು ಭ್ರೂಣನೂ ಹಾಕಿದ್ರಂತೆ. ಆಗಿನ ಕಾಲದಲ್ಲಿ 1 ಭ್ರೂಣ ಸಹ ಸಾಯಬಾರ್ದು ಅಂತ 100 ಭ್ರೂಣಗಳನ್ನಾಗಿ ಮಾಡಿದ್ರು. ಆದರೆ ಈಗಿನ ಕಾಲದಲ್ಲಿ 100 ಹೆಣ್ಣು ಭ್ರೂಣದಲ್ಲೇ ಹತ್ಯೆಯಾಗೋಗುತ್ತೆ. ಆದ್ರಿಂದ ನಾನು ಕೇಳ್ಕೊಳ್ಳೋದಿಷ್ಟೇ, ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು, ಹೆಣ್ಣು ಮಕ್ಕಳನ್ನ ಬೆಳೆಸಿಗುರು. ಥ್ಯಾಂಕ್ ಯು. ನಮ್ಮ ಡಿಂಕು ತಾತಂಗೆ ಒಂದ್ ಜೋರಾಗಿ ಚಪ್ಪಾಳೆ ಬರ್ಲಿ. ಜಾಸ್ತಿ ಎಲ್ಲ ಬಂದ್ಬಿಡುತ್ತೆ. ಇಡು, ಬರ್ಲಿ ಬಿಡೋತ್ತೆಗೆ ನಿಂದು ಹಂಗೆ ಮಾಡಿದ್ರೆ. ತಾತ, ನಿಮ್ಗೊಂದು ಮುತ್ ಕೊಡೋಣ ಅನ್ಸ್ತಿದೆ. ಅಯ್ಯೋ ಕೊಡಮ್ಮ. ಮೂಗಟ ಬರುತ್ತೆ. ಓಯ್, ಏನಿದು? ಏನದು? ಏನ್ ಮೂಸ್ತಾರ? ತಾತ, ಏನ್ ಮಾಡ್ತಿದ್ದೀರಾ? ಯಾಕೆ ತಾತ, ಏನಾಯ್ತು? ಏನಿಲ್ಲಪ್ಪ. ನಿನ್ ಏನಾಯ್ತು ಪಕ್ಕ ತಾತ? ಏನಾಯ್ತು ತಾತ? ಮೂಗ್ ಹಿಂಡಾಕ್ಬಿಡ್ತೀನಿ ಹಂಗೆ. ಓಯ್, ಏನು? ನಿಜಕ್ಕೂ ಲಿಪ್ಸ್ಟಿಕ್ ಹಾಕೊಂಡಿದ್ಯಾ? ಇಲ್ಲಪ್ಪ, ಹಾಕೊಳ್ಳೋದಿಲ್ಲಪ್ಪ ತಾತ.
ಒಳ್ಳೆ ನಾಟಿ ತಾತ ಇದು. Anyways, ಆದ್ರೆ ನಿರಂಜನ್ ಹಾ. ಈ ನಿನಗೇನಾದ್ರೂ ವಯಸ್ಸಾದ್ರೆ ಹಿಂಗೆ ಇರ್ತೀಯ ಅನ್ಸುತ್ತೆ ಕಣ. ಏಯ್ ನಾನು ಚೆನ್ನಾಗಿದ್ದೀನಿ. ಬಟ್ ನಿಜವಾಗ್ಲು ಏನ್ ಟ್ಯಾಲೆಂಟು. ಜೋರಾಗಿ ಚಪ್ಪಾಳೆ ಇಂಡಸ್ಟ್ರಿಗೆ, ಸೀರಿಯಸ್ಲಿ. ಥ್ಯಾಂಕ್ ಯು. ಇವರು ಬರೀ ಸೂಪರ್. ನಮ್ಮ ದೇಶದಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಡಿಂಕುನ ಎಲ್ಲಾ ಕಡೆ ಕರ್ಕೊಂಡೋಗಿ ಸೊ ಇಡೀ ವರ್ಲ್ಡ್ಗೆ ಫೇಮಸ್ ಆಗ್ಯಾರೆ. ಸೊ ನಮ್ಮ ಕನ್ನಡತಿ ಇವರು ಅಂತ ಹೇಳ್ಕೊಳಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ ಮತ್ತೊಂದ್ಸಲಿ. ನಿಜವಾಗ್ಲು ಥ್ಯಾಂಕ್ ಯು. ಸೊ ಈ ಟ್ಯಾಲೆಂಟ್ ಬಗ್ಗೆ ಅಂಡ್ ಈ ತಾತನ್ ಬಗ್ಗೆ ಏನ್ ಹೇಳ್ತೀರಾ ಕಿಟಿ? ವಂಡರ್ಫುಲ್ ಟ್ಯಾಲೆಂಟ್, ತುಂಬಾ ಚೆನ್ನಾಗಿ ಮಾಡ್ತೀರಾ ನೀವು. ನಿಮ್ಮ ಎಂಟರ್ಟೈನ್ಮೆಂಟ್ ಹೀಗೆ ಮುಂದುವರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ಅಂದ್ರೆ ಏನು ಇಂಪ್ರೂವ್ ಆಗೋದು ಬೇಡ, ಹಿಂಗೆ ಇರಲಿ ಅಂತ. ಸೊ ಶ್ರುತಿ ಮೇಡಮ್ ಹೇಳಿ ನೀವು. ಇಂದುಶ್ರೀ, ಎಸ್ ಮೇಡಮ್. ತುಂಬಾ ಹೆಮ್ಮೆ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಒಬ್ಬ ಮಹಿಳೆ ಏನೆಲ್ಲ ಸಾಧಿಸ್ಬೋಳು ಅನ್ನೋದಕ್ಕೆ ನೀವು ಒಬ್ಬರು ಸಾಕ್ಷಿಯಾಗಿದ್ದೀರಾ. ನಾನು ವೆರಿ ಪ್ರೌಡ್ ಆಫ್ ಯು ಇಂದುಶ್ರೀ. ಇಟ್ ವಾಸ್ ಅಮೇಝಿಂಗ್. ನನಗೆ ತುಂಬಾ ಖುಷಿ ಆಯಿತು ಇಂದುಶ್ರೀ. ಇಟ್ ವಾಸ್ ಸೂಪರ್. ಏನಾಯ್ತ ಎಲ್ಲ ನಿನ್ ಬಗ್ಗೆ ಹೇಳಿದ್ರು ನನ್ನ ಬಗ್ಗೆ ಏನು ಹೇಳಿ. ತಾತ ತಾತ ತಾತ, ನೀವು ತುಂಬಾ ಸುಂದರವಾಗಿ ಕಾಣ್ತಾ ಇದ್ದೀರಾ. ಈ ಶೋಗೆ ಬಂದಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಯ್ತು. ಐ ಲವ್ ಯು ತಾತ. ಸೊ ಎಸ್ ನಾರಾಯಣ್ ಸರ್, ನಿಮ್ಗೆ ಯಾಕೆ ಎಸ್ ಅಂತ ಬಂದಿದೆ ಅಂತ ತಾತ ತುಂಬಾ ಚೆನ್ನಾಗಿ ಹೇಳಿದ್ರು. ಸೊ ಇವಾಗ ನೀವ್ ಹೇಳಿ ಎಸ್ ನೋನ. ತಾತ, ಎಸ್ ಅಪ್ಪ. ದಿಲೀಪ್ ರಾಜ್ ಅವ್ರಿಗೆ ನಾನು ಅಭಿನಂದಿಸಬೇಕು. ಒಳ್ಳೆ ದಿನ, ಒಳ್ಳೆ ಸಾಧಕರನ್ನ ವೇದಿಕೆ ಮೇಲೆ ಕರೆಸಿ ಈ ಥರದೊಂದು ಶೋ ಕೊಡಿಸಿದ್ದಾರೆ. ಫಸ್ಟ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು, ಇಂಡಸ್ಟ್ರಿ ಅವ್ರಿಗೆ ಕಂಗ್ರ್ಯಾಟ್ಸ್ ಹೇಳಬೇಕು. ಥ್ಯಾಂಕ್ ಯು. ಫಸ್ಟ್ ಟೈಮ್ ನೀವು ನಿಮ್ಮ ಶ್ರೀಮತಿಗೆ ಗುಲಾಬಿ ಕೊಟ್ಟಿದ್ದು ಯಾವ ಕೈಯಲ್ಲಿ? ಇದೇ ಕೈನಲ್ಲಿ ಕಡಪ. ಅವತ್ತಿಂದ ಅದು ಇದೋಯ್ತು, ಎತ್ತಕ್ಕೆ ಆಗ್ತಾ ಇಲ್ಲ ಮೇಲೆ. ಯಾಕ್ತ ನನ್ನ ಹೆಂಡತಿಗೆ ದಿನ ನಾನು ಮಲ್ಲಿಗೆ ಹೂವು ಕೊಡ್ತೀನಿ. ಮಲ್ಗೆ ಹೂವ ದಿನ ಅಷ್ಟೊಂದು ಪ್ರೀತಿನ ಹೆಂಡತಿ ಮೇಲೆ. ಪ್ರೀತಿ ಇರೋದು ನಿಜ, ಹೆಂಡತಿ ಮೇಲಲ್ಲ, ಮತ್ತೆ ಹೂ ಮಾರೋಳ ಮೇಲೆ. ಎಲ್ಲರೂ ನಿಮ್ಮನ್ನ ಇನ್ಸ್ಪಿರೇಷನ್ ತಗೊಂಡ್ಬಿಟ್ರೆ ನಿರಂಜನ್ ಅಂತವ್ರೆಲ್ಲ ಕುಲ್ಗೆಟ್ ಹೋಗ್ಬಿಡ್ತಾರೆ. ಇಲ್ಲ, ಅವ್ರು ಕುಲ್ಗೆಟ್ ಹೋಗಿದ್ರೆ ಇನ್ ಕೆಲ್ಗೊಡಕ್ಕೆ ಚಾನ್ಸ್ ಇಲ್ಲ. ಆಗಲ್ಲ, ಇನ್ನಾಗಲ್ಲ ಅಲ್ಲ. ಬದಲಾಗಲ್ಲ. ತಾತ ನಿಮ್ಗೂ ಗೊತ್ತಾಗೋಯ್ತಾ? ಎನಿವೇ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಹೇಳಮ್ಮ ಕಾವ್ಯ. ತಾತ, ನಾಟಿ ತಾತ, ಇಂಡಸ್ಟ್ರಿ ಫಸ್ಟ್ ಟೈಮ್ ನಾನು ತಾತನ ಮೀಟ್ ಮಾಡ್ತಾ ಇರೋದು. ಆ್ಯಂಡ್ ವಿಮೆನ್ಸ್ ಡೇ ಸ್ಪೆಷಲಿ ನೀವು ಇವತ್ತು ಬಂದು ಪರ್ಫಾರ್ಮ್ ಮಾಡಿದ್ದೀರಾ. ಪರ್ಫೆಕ್ಟ್ ಎಕ್ಸಾಂಪಲ್, ಸಚ್ ಎ ಗುಡ್ ಎಕ್ಸಾಂಪಲ್ ಫಾರ್ ಆಲ್ ಆಫ್ ಅಸ್. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಪ್ರಪಂಚದ 30 ಶ್ರೇಷ್ಠ ಹಾಸ್ಯ ಪ್ರವೀಣರ ಪೈಕಿ ನಮ್ಮ ಇಂಡಸ್ಟ್ರಿ ಕೂಡ ಒಬ್ರು. ಸೂಪರ್ ಆಗಿ ಒಂದು ಚಪ್ಪಾಳೆ ಬರಲಿ. 3000ಕ್ಕಿಂತ ಹೆಚ್ಚಿನ ಪ್ರದರ್ಶನವನ್ನ ಅವರು ಕೊಟ್ಟಿದ್ದಾರೆ. ಇವರ ಹಾಸ್ಯ ಹೀಗೆ ಮುಂದುವರಿತಾ ಇರಲಿ. ಮಜಾ ಭಾರತಕ್ಕೆ ಬಂದಿದ್ದಕ್ಕೆ ಮತ್ತೊಮ್ಮೆ ತುಂಬಾ 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 ಥ್ಯಾಂಕ್ಸ್. ತಾತ ಒಂದು ಆಶೀರ್ವಾದ ಮಾಡಿ. ಯಾರಿಗಪ್ಪ? ಮಜಾ ಭಾರತಕ್ಕೆ ಒಂದು ಆಶೀರ್ವಾದ ಮಾಡಿ. ಮಜಾ ಭಾರತ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಂದು ಮೊನ್ನೆ ಡಾಕ್ಟರ್ ಹತ್ರ ಹೋಗಿದ್ದೆ. ಯಾಕೆ ಹೊಟ್ಟೆ ಎಲ್ಲ ಉಣ್ಣಾಗ ಹೋಗಿತ್ತು. ಯಾಕೆ ನಕ್ಕು ಹೊಟ್ಟೆ ಎಲ್ಲ ಉಣ್ಣಾಗ ಹೋಗಿತ್ತು. ಡಾಕ್ಟರ್ ಹತ್ರ ಹೋಗಿದ್ದೆ. ಸ್ವಲ್ಪ ದಿನ ನಿಲ್ಸಿಪ್ಪ, ನೀವು ನೋಡೋದು ತುಂಬಾ ನಗ್ತಾ ಇದ್ದೀರಾ, ಹೊಟ್ಟೆ ಎಲ್ಲ ಉಣ್ಣಾಗ್ತಾ ಇದೆ, ಅಲ್ಸರ್ ಆಗ್ತಾ ಇದೆ ಅಂತ ಹೇಳಿದ್ರು. ನಿಧಾನಕ್ಕೆ ನೋಡ್ತಾ ಇದ್ದೀನಿ. ಅಷ್ಟು ಚೆನ್ನಾಗಿ ಬರ್ತಾ ಇದೆ, ಅದ್ಭುತವಾಗಿ ಬರ್ತಾ ಇದೆ. ತುಂಬಾ ಒಳ್ಳೆ ಕಾರ್ಯಕ್ರಮ, ಕನ್ನಡಕ್ಕೆ ಬೇಕಾದಂತ ಕಾರ್ಯಕ್ರಮ, ಅದ್ಭುತವಾಗಿ ಬಂದೆ. ಹ್ಯಾಟ್ಸ್ ಆಫ್ ಜಡ್ಜಸ್ಗೆ. ನಿಮ್ಮಿಬ್ರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಮತ್ತೆ ಪಾರ್ಟಿಸಿಪೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಪ್ಪ. ಎಲ್ಲರೂ ನೋಡ್ಲೇಬೇಕಾದ ಕಾರ್ಯಕ್ರಮ. ಥ್ಯಾಂಕ್ ಯು ಡಿಂಕು ತಾತ. ಥ್ಯಾಂಕ್ ಯು.